ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ಗುರು ಮಿನಿಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರ ಆಗಿರೋದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಗಾಡಿಗೆ ಗಾಡಿಗೆ ನೀರು ಹಾಕಿ ಇದು ಮಾಡೋಣ ಅಂತ ಬಂದಿದ್ದೀನಿ. ಗಾಡಿ ತೊಳೆನ ಪೂರ ಗಲೀಜಾಗೋಗ್ಬಿಡುತ್ತೆ. ಅದೇ ಅವಾಗ ಒಂದು ತಿಂಗಳಾಗೋಯ್ತು ಗಾಡಿ ತೊಳೆದೆ. ಗಾಡಿ ತೊಳೆದ್ಬಿಟ್ಟು ತುಂಬ ದಿವಸ ಆಗಿತ್ತು, ಹಂಗಾಗಿ ಫುಲ್ ಗಾಡಿ ತೊಳೆಂ ಬನ್ನಿ. ಗಾಡಿ ಫುಲ್ ಗಲೀಜಾಗೋಯ್ತು, ಫ್ರಂಟು ಬ್ಯಾಕು ಪೂರ. ಹಂಗಾಗಿ ಫುಲ್ ತೊಳೆದ್ಬಿಟ್ಟು ಯಾವನ ಪೂಟ್ರ್ ಡ್ಯೂಟಿ ಆನ್ ಮಾಡೋಣ, ಯಾವನ ಬಿದ್ದರೆ ಪರವಾಗಿಲ್ಲ. ಇರ್ತಾವೆ ನೋಡಿ ಬೋಲ್ಟು ಟಾಟಾ ಎಸಿ. ಡೈಲಿ ದಿನ ಒಂದೊಂದು ಸರಿ ಆಯಿಲ್ ಚೆಕ್ ಮಾಡ್ಕೋಬೇಕು. ಗೇಜ್ಗಿನ್ನೂ ಕಡಿಮೆ ಇರಬಾರ್ದು, ಆಯಿಲ್ ಚೆಕ್ ಮಾಡೋದು. ಇಲ್ಲಿ ಮಾರ್ಕ್ ತೂತ ಕಾಣಿಸ್ತೈತೆ ನೋಡಿ, ಅದಕ್ಕಿಂತ ಮ್ಯಾಗಿರಬೇಕು. ಇದು ಆಯಿಲ್ ಗಟ್ಟಿ ಇದ್ದರೆ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಇದೇ ಗಟ್ಟಿ ಏನಿಲ್ಲ. ಹಂಗಾಗಿ ಗಾಡಿ ತೊಳೆಯೋಕ್ಕೆ ಎಷ್ಟು ಚೆಂದ ಕಾಣಿಸ್ತೈತೆ ನೋಡಿ, ಫುಲ್ ಫಳ ಹೊಡೆಯೋಷ್ಟೊತ್ತಿಗೆ ಹಾಕಿದೆ. ಗಾಡಿ ತೊಳೆಯೋಷ್ಟೊತ್ತಿಗೆ ಒಂದು ಡ್ಯೂಟಿಗೆ ಅದೇ ಕಾಸಿ ಕಸ್ಟಮರ್ದೇನೆ ಇಲ್ಲೇ ಗೋಡನ್ ಹತ್ರ ಲೋಡ್ ಮಾಡ್ಕೊಂಡು ಹುಣಸಮ್ಮನಹಳ್ಳಿ ಡ್ರಾಪು. ಬನ್ನಿ ಹೋಗೋಣ. ಗಣೇಶನ ಗಾಡಿ ಪೂಜೆ ಮಾಡಿದ್ದೀನಿ, ಫುಲ್ ಎಲ್ಲ ಕ್ಲೀನ್ ಮಾಡಿ. ಸೋಮವಾರ ಟೈಮ್ ಅವನಲ್ಲೂ ಇಲ್ಲಿದ ತಂಬೇನಹಳ್ಳಿ ಇದ್ದ ಸೀದಾ ಹುಣಸಮ್ಮನಹಳ್ಳಿಗೆ. ಇವತ್ತು ಪೋಟರಲ್ಲಿ ಡ್ಯೂಟಿ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ ಪ್ರತಿಯೊಂದು ಹೇಳ್ತೀನಿ. ಬನ್ನಿ ಹೋಗೋಣ. ಪಿಕಪ್ ಹತ್ರ ಹೋಗಿ ಡೋರ್ ಈಟಮ್ಮಂತೆ ಲೋಡ್ ಮಾಡ್ಕೊಂಡು ಹೋಗೋಣ. ನೀವು ಗುಜರಾತ್ ಗೋಡನ್ ರಿವರ್ಸ್ ಆಗಬೇಕು. ನಿಲ್ಸಿದ್ದೀನಿ. ಟೈಮ್ ಅವಾಗ 10 ಗಂಟೆ ಆಗೈತಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ, ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಲೋಡ್ ಆಗೈತೆ, ಬಿಲ್ಲೂ ಕೊಟ್ಟಾರೆ. ಇವಾಗ ಅಲ್ಲಿ ಗಣಪತಿ ನಗರ ಹತ್ರ ಹೋಗಿ ಅಲ್ಲಿ ಫ್ರೇಮ್ ಹಾಕ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಹಂಗೆ ಸೀದಾ ನಮ್ಮ ಬಾಸ್ ಕೈ ಮುಗಿ ಸೀದಾ ಡ್ರಾಪ್ ಲೊಕೇಶನ್ 29 ಕಿಲೋಮೀಟ್ರ್ ಐತಿ ಹುಣಸಮ್ಮನಹಳ್ಳಿ. ಎಲ್ಲ ಯಲಹಂಕ ಸಿಗ್ನಲ್. ಮೇನ್ ರೋಡಿಂದ ರೇಟ್ ಎತ್ಕೊಂಡು ಬಂದೆ. ಇಲ್ಲಿದ್ದ ಇನ್ನೂ 2 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಆರ್ಚ್ ಒಳಗಡೆ ಹೋಗ್ಬೇಕು. ಇದೇ ಬಿಲ್ಡಿಂಗಿಗೆ ಐಟಮು, ಅದೇ ಮೇನ್ ರೋಡು. ಟೈಮ್ 12 ಕಾಲ್ ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಗ್ತೈತೆ. ಎಲ್ಲ ಅನ್ಲೋಡ್ ಆಗೈತೆ. ನೋಡೋಣ ನೆಕ್ಸ್ಟ್ ಎಷ್ಟೊತ್ತಿಗೆ ಬೀಳ್ತೈತೆ ಡ್ಯೂಟಿ. ಎಲ್ಲ ಅನ್ಲೋಡ್ ಆಯಿತು. ಟೈಮ್ ಅವಾಗ 12:50 ಆಗೈತೆ. ಡ್ಯೂಟಿ ಆನ್ ಮಾಡಿದ್ದೀನಿ, ಇನ್ನೂ ಯಾರೂ ಬಿದ್ದಿಲ್ಲ. ಕ್ಯಾಶ್ ಕಲೆಕ್ಟು 1300. ಬನ್ನಿ ಹೋಗೋಣ. ಅಲ್ಲಿ ಮೇನ್ ರೋಡ್ಗೆ ಹೋಗ್ತಾ ಇರೋಣ. ಯಾವನ ಬಿದ್ದರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಯಲಹಂಕಕ್ಕೆ ಹೋಗ್ಬೇಕು. ಅನ್ಲೋಡ್ ಮಾಡಿ ಕರೆಕ್ಟಾಗಿ ಒಂದು 10 ನಿಮಿಷಕ್ಕೆ ಮೇನ್ ರೋಡ್ಗೆ ಹೋಗ್ತಾ ಇದ್ದೆ. ಒಂದು ಡ್ಯೂಟಿ ಬಿತ್ತು, ಟೈಮಿಂಗ್ಸ್ ಏನಿಲ್ಲ, 5 ಸೆಕೆಂಡ್ ಡ್ಯೂಟಿ. ಇವಾಗ ಪಿಕಪ್ ಇಲ್ಲಿಂದ 3.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಅಲ್ಲೇ ನಿಯರ್ ಬಿದ್ದಿರೋದು. 310 ರೂಪಾಯಿ ಬಿದ್ದಿತ್ತು. ಕಸ್ಟಮರ್ ಫೋನ್ ಮಾಡಿದೆ, ಮನೆ ಶಿಫ್ಟಿಂಗ್ ಇದೆ, ಐಟಮ್ ದೊಡ್ಡವೇನಿಲ್ಲ, ಚಿಕ್ಕವೈದೆ, ಬನ್ನಿ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಪಿಕಪ್ 3.5 ಕಿಲೋಮೀಟ್ರ್ ಹೋಗ್ತಾಯಿದೆ. ಬನ್ನಿ ಹೋಗೋಣ. ಈ ವಾರ ಟೈಮಿಂಗ್ಸ್ ಇಲ್ಲ. ಸೋಮವಾರ ಮೊದಲನೇ ಡ್ಯೂಟಿ ಕೋಟರಾಗೆ. ಎಷ್ಟಾಗುತ್ತೆ ನೋಡೋಣ, ಡ್ಯೂಟಿ ಮಾಡೋಣ. ಬನ್ನಿ. ಹೋದ ವಾರ 2 ವಾರ ಆಯಿತು. 2 ವಾರದಿಂದ ಡ್ಯೂಟಿ ಕರೆಕ್ಟಾಗಿ ಮಾಡಿಲ್ಲ. ಇನ್ನು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇನ್ನೂ 2 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಟೈಮ್ 1:10 ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಮನೆ ಶಿಫ್ಟಿಂಗ್ ಐಟಮ್. ಇದೆಲ್ಲ ಗ್ರೌಂಡು. ಆರಾಮ್ ಸೆ ಚಲೋ 5 के ಸ್ಪೀಡ್. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 2 ಕಿಲೋಮೀಟ್ರ್. 8 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್.
ಇದು ಮಣ್ ರೋಡು ಸೀದಾ ಹೋದರೆ ಡೆಡ್ ಎಂಡು ಮೇನ್ ರೋಡ್ ಬರುತ್ತೆ. ಮೇನ್ ರೋಡ್ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಆಂಜನೇಯನ ದೇವಸ್ಥಾನ ಇಲ್ಲಿದೆ. 300 ಮೀಟ್ರ್ ಐತೆ. ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಕಸ್ಟಮರ್. ಕಾಣಿಸ್ತಾಯ್ತು ನೋಡಿ ಅದೇ ಮೇನ್ ರೋಡು. ಇದೇ ಬಿಲ್ಡಿಂಗಿಗೆ ಹೋಗ್ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದೇನೆ. ಟೈಮ್ ಆಗಿ 1:15 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾರೆ. ಕಂಪ್ಲೀಟ್ ಆಗೈತೆ. ಅಮೌಂಟು 310 ರೂಪಾಯಿ ಫೋನ್ಪೇ ಮಾಡಿದ್ರು. ಅಲ್ಲಿದ್ದ ಸೀದಾ ಯಾವುದು ಅದೊಂದೇ ಡ್ಯೂಟಿನೇ. ಪೋಟ್ರಾಗ ಒಂದು ಪರ್ಸ್ನಲ್ ಒಂದು ಡ್ಯೂಟಿ ಮಾಡಿದೆ. ಅಲ್ಲಿದ್ದ ಒಂದು ಡ್ಯೂಟಿ ತೊಗೊಂಡೇ ಇಲ್ಲ. ಯಲಹಂಕ ಹತ್ರ ಇದ್ದೀನಿ ಇವಾಗ. ಅಲ್ಲಿದ್ದ ಇವಾಗ ಟೈಮ್ ಅವಾಗ 4:50 ಆಗೈತೆ. ಒಂದು ತೊಗೊಂಡು ಬಂದಿಲ್ಲ ಸೋಮವಾರ. ಕೊಯಿಲ್ ಕ್ರಾಸ್ ಹತ್ರ ಇದ್ದೀನಿ. ಒಂದು ಡ್ಯೂಟಿಯನ್ನು ಬರೋದು ಬೇಡ. ಒಂದು ಡ್ಯೂಟಿನೂ ಬಂದಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ಬಂದೆ. ಅಂಗಡಿ ಟೈಮ್ 7 ಗಂಟೆ ಆಗೈತೆ. ಇವಾಗ ಬಂದಿದ್ದೀನಿ. ಟೋಟಲ್ 2 ಡ್ಯೂಟಿ. ಒಂದು ಡ್ಯೂಟಿ 1000 ರೂಪಾಯಿ. ಸೆಕೆಂಡ್ ಡ್ಯೂಟಿ 310 ರೂಪಾಯಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.